ತುಂಬಾ ಗ್ರ್ಯಾಂಡ್ಫುಲ್ ಆಗಿ ಬಿಗ್ಗೆಸ್ಟ್ ಆಗಿ ಅನೌನ್ಸ್ ಆಗಿದೆ. ಸೊ ಇದಕ್ಕೆ ಗಲೇರಿಯಾ ಮಾಲ್ ಯಲಹಂಕ ಬೆಂಗಳೂರು. ಸೊ ಇವರು ಫ್ಲವರ್ ಶವರ್ನ ನಮಗೆ ಸರ್ಪ್ರೈಸ್ ಆಗಿ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಡೆಯಿಂದ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಸಿನಿಮಾದ ನಿರ್ದೇಶಕರಾಗಿರುವಂತಹ ಯಶಸ್ವಿ ನಿರ್ದೇಶಕರು ಪ್ರೀತಿಯಿಂದ ಸ್ವಾಗತಿಸೋಣ. ಜೊತೆಗೆ ನಿರ್ಮಾಪಕರಾಗಿರುವ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು, ಸ್ವಾಗತಿಸಿ. ಹಾಗೆ ನಮ್ಮ ನರ್ತನ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ವೆಲ್ಕಮ್ ಅಂತ ಹೇಳ್ತಾ. ಸೊ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಇತ್ತು, ಯಾವ ಸಿನಿಮಾ ರಿಲೀಸ್ ಆಗುತ್ತೆ, ಯಾವ ಸಿನಿಮಾ ರಿಲೀಸ್ ಡೇಟ್ ಏನು ಅಂತ. ಸೊ ಬಹುಶಃ ಬೆಳಗ್ಗೆಲ್ಲ ಬಂದಿದ್ದಾರೆ ಶಿವಣ್ಣ ಅಭಿಮಾನಿಗಳು. ಸೊ ಹಾಗಾಗಿ ಏನೇನು ಇಷ್ಟಪಡ್ತಾರೆ ವೇದಿಕೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು. ಡಿಜಿಟಲ್ ಮೀಡಿಯಾಗೆ ಮಳೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಮಳೆ ನಿಂತಿದೆ. ಎಲ್ಲ ಅಭಿಮಾನಿಗಳಿಗೆ, ಮೀಡಿಯಾದವ್ರಿಗೆ ಬೇರೆ ಯಾವ್ದಾದ್ರು ಬಂದಿದೆ ಅವರೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಫೈನಲಿ ನಾವು ಡೇಟ್ ಅನ್ಕೊಂಡಿದ್ವಿ ಫಸ್ಟು, ಕಾಲೇಜೆಲ್ಲ ಸ್ವಲ್ಪ ಮುಂದೆ ಹೋಗಿತ್ತು. ಸೊ ನವೆಂಬರ್ 15ಗೆ ಬರ್ತಾ ಇದ್ದೀವಿ. ಸಿನಿಮಾ ಚೆನ್ನಾಗಿ ರೆಡಿ ಆಗಿದೆ, ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಭರತ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಹೊಸ ಪ್ರೊಡ್ಯೂಸ್ ಎಲ್ಲ ಮಾಡಿದ್ದಾರೆ. ಪ್ರೊಡಕ್ಷನ್ ಹೌಸ್ ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆಯಿಂದನೂ. ಅದು ನೀವು ಸಿನಿಮಾದಲ್ಲಿ ಕಾಣುತ್ತೆ ನಿಮಗೆ, ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನವೆಂಬರ್ 15ಗೆ ನೀವು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಆಗಿತ್ತು. ಬಟ್ ಆಮೇಲೆ ಕಾರಣಾಂತರದಿಂದ ನಾವು ನವೆಂಬರ್ 15ಕ್ಕೆ ರಿಲೀಸ್ ಮಾಡ್ತಾ ಇದ್ವಿ. ಗೀತಾ ಪಿಕ್ಚರ್ಸ್ ನಮ್ಮದು 2ನೇ ಚಿತ್ರ. ಸೊ ಮೊದಲನೇ ಚಿತ್ರ ಕೂಡ ಬೇಗ ಕೂಡ ನಿಮ್ಮೆಲ್ಲರ ಸಹಕಾರ ತುಂಬ ಇತ್ತು. ಅದೇ ಥರ ಈ ಚಿತ್ರ ಕೊಡಲಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಮಾಲ್ನ ಎಲ್ಲರಿಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇದಾಗಿ ಇಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಬೆಳಗಾವಿನಲ್ಲಿ ಕೂಡ ಇದನ್ನ ಮಾಡ್ತೀವಿ ನೆಕ್ಸ್ಟ್ ಆಗಿ. ಅದೇ ಥರ ಇದನ್ನ ಎಲ್ಲ ಕಡೆ ನಿಮ್ಮೆಲ್ಲ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಸದಾ ಶಿವರಾಜ್ ಕುಮಾರ್ ಅವರ ಮೇಲೆ ಮತ್ತು ಚಿಂತನೆಗಳ ಮೇಲೆ ಇರಲಿ. ಎಲ್ಲ ಅಭಿಮಾನಿಗಳು ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತು.
ಹೋಗಿದ್ದಾರೆ ನಮ್ಮ ಸಿನಿಮಾದಲ್ಲಿ. ತುಂಬ ಹಂಬಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್. ಥ್ಯಾಂಕ್ ಯು ಬಾಯ್ಸ್.